टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇಲ್ಲ ಅದೆಲ್ಲ ತನಿಖೆ ಆದಮೇಲೆ ತಾನೇ ಗೊತ್ತಾಗುತ್ತೆ. ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದರ ಬಗ್ಗೆ ತನಿಖೆ ಸಂಪೂರ್ಣ ಆದಮೇಲೆ ಇವೆಲ್ಲವೂ ಕೂಡ ಹೊರಗಡೆ ಬರುತ್ತೆ. ಯಾರು ಸುಪಾರಿ ಕೊಟ್ಟಿದ್ರಾ ಕೊಟ್ಟಿಲ್ವಾ, ಕೊಟ್ಟಿದ್ರೆ ಎಷ್ಟು ಹಣ ಕೊಟ್ಟಿದ್ರು, ಇದೆಲ್ಲ ಡೀಟೇಲ್ಸ್ ಎಲ್ಲ ಬರೋದೆಲ್ಲ ತನಿಖೆ ಆದಮೇಲೆ ಬರುತ್ತೆ. ಸ್ಪೆಕ್ಯುಲೇಷನ್ಸ್ ಮಾಡೋದಕ್ಕೆ ಹೋಗೋದಿಲ್ಲ ನಾನು. ಹರೀಶ್ ಪೂಂಜಾ ಅವರು ಎಫ್ಐಆರ್ ಹಾಕಿದಾರಲ್ಲ, ದ್ವೇಷದ ರಾಜಕಾರಣ ಕಾಂಗ್ರೆಸ್ ಮಾಡ್ತಾ ಇದೆ ಅನ್ನೋ ಆರೋಪವನ್ನು ಬಿಜೆಪಿ ನಾಯಕರು ಮಾಡಿದ್ದಾರೆ. ನನಗೆ ಅದ್ರ ಬಗ್ಗೆ ಈ ದ್ವೇಷದ ರಾಜಕಾರಣದ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ನನಗೆ. ಅವರು ಹೇಳಿಕೆ ಏನಾದರೂ ಅವರು ಕೊಟ್ಟಿದ್ದರೆ ಆ ಹೇಳಿಕೆ ಈ ಅವ್ರೇನು ಸೆಕ್ಷನ್ಸ್ ಹಾಕಿದಾರಲ್ಲ ಅದು ಅಟ್ರ್ಯಾಕ್ಟ್ ಆಗುತ್ತಾ ಇಲ್ವೋ ಅಂತ ಲೀಗಲಾಗಿ ಅವರು ಎಕ್ಸಾಮಿನ್ ಮಾಡಿರ್ತಾರೆ. ಇಲ್ಲದೇ ಇದ್ರೆ ಯಾಕೆ ಮಾಡ್ತಾರೆ? ಸುಮ್ಮನೆ ಒಬ್ಬರು ಶಾಸಕರ ಮೇಲೆ ಹಾಕೋದಕ್ಕೆ ಬರೋದಿಲ್ಲ. ಅವ್ರು ಏನಾದರೂ ಅವರ ಹೇಳಿಕೆಯಲ್ಲಿ ಅಥವಾ ಅವರ ಸ್ಟೇಟ್ಮೆಂಟ್ಗಳಲ್ಲಿ ಕಾನೂನು ವಿರುದ್ಧವಾಗಿ ಬಂದಿದೆ ಅಂತ ಹೇಳಿದರೆ ಅದು ವೆರಿಫೈ ಮಾಡ್ಕೊಳ್ತಾರೆ ಬಿಫೋರ್ FIR. ಅದನ್ನು ಮಾಡಿರ್ಬೋದು.